ಹಾಯ್ ಸ್ನೇಹಿತರೆ, ಎಕ್ಸಾಮ್ ಗುರು ಜಾಬ್ಸ್ನ 21 ದಿನಗಳ ಕಾಲ ಪ್ರತಿದಿನ 50 ಪ್ರಶ್ನೆಗಳ 3ನೇ ದಿನದ ವಿಡಿಯೋ ಸರಣಿಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ 2 ವಿಡಿಯೋದಲ್ಲಿ 100 ಪ್ರಶ್ನೆಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ 101ನೇ ಪ್ರಶ್ನೆ. ಗ್ರಾಹಕ ರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? 1986 ಡಿಸೆಂಬರ್ 24. ಡಿಸೆಂಬರ್ 24ನ ನಾವು ರಾಷ್ಟ್ರೀಯ ಗ್ರಾಹಕ ಹಕ್ಕು ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗೆಯೇ ಮಾರ್ಚ್ 15ನ್ನು ವಿಶ್ವ ಗ್ರಾಹಕ ಹಕ್ಕು ದಿನ ಅಂತ ಆಚರಣೆ ಮಾಡ್ತೀವಿ. 102ನೇ ಪ್ರಶ್ನೆ. LPG ನೀತಿಯ ರೂವಾರಿ ಯಾರು? ಮನಮೋಹನ್ ಸಿಂಗ್. LPG ಜಾರಿಗೆ ಬಂದಿದ್ದು 1991 ಜುಲೈ 24ರಂದು. LPG ಅಂದರೆ ಲಿಬರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್, ಅಂದರೆ ಕನ್ನಡದಲ್ಲಿ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. 103ನೇ ಪ್ರಶ್ನೆ. ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? 2005 ಅಕ್ಟೋಬರ್ 12ರಂದು ಈ ಕಾಯ್ದೆ ಜಾರಿಗೆ ಬರುತ್ತೆ. ಆದ್ದರಿಂದ ಅಕ್ಟೋಬರ್ 12ನ್ನು ಮಾಹಿತಿ ಹಕ್ಕು ದಿನ ಅಂತ ಆಚರಣೆ ಮಾಡ್ತೀವಿ. ಇದರನ್ವಯ ದೇಶದ ರಕ್ಷಣೆ ಮತ್ತು ಭದ್ರತೆಯನ್ನು ಹೊರತುಪಡಿಸಿ ಯಾವುದೇ ವಿಷಯದ ಬಗ್ಗೆ ಮಾಹಿತಿಯನ್ನು ಪ್ರಜೆಗಳು ಪಡೆದುಕೊಳ್ಳಬಹುದು. ಇತ್ತೀಚೆಗೆ ಏನು ಸೇರಿಸಿದ್ದಾರೆ ಅಂದರೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಕಚೇರಿಯನ್ನು ಕೂಡ ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಸೇರಿಸಲಾಗಿದೆ. 104ನೇ ಪ್ರಶ್ನೆ. ರೆಡಾರನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಉತ್ತರ: ಆಕಾಶದಲ್ಲಿ ದೊಡ್ಡ ವಸ್ತುಗಳನ್ನು ಗೊತ್ತು ಮಾಡಲು ಮತ್ತು ಪತ್ತೆ ಹಚ್ಚಲು ಈ ರೆಡಾರನ್ನು ಬಳಸ್ತಾರೆ. ರೆಡಾರ್ನ ಫುಲ್ ಫಾರ್ಮ್ ಏನಂದರೆ ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ಮತ್ತು ರೆಡಾರನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂದರೆ, ದೂರದಲ್ಲಿ ಬರುವ ವಾಹನದ ವೇಗವನ್ನು ಕಂಡುಹಿಡಿಯಲು ರೆಡಾರ್ ಗನ್ನನ್ನು ಬಳಸಲಾಗುತ್ತೆ. ಹಾಗೆಯೇ ಸಮುದ್ರದಲ್ಲಿ ಮುಳುಗಿರುವ ಜಲಾಂತರ್ಗಾಮಿಯನ್ನು ಪತ್ತೆ ಹಚ್ಚಲು ಸೋನಾರನ್ನು ಬಳಸಲಾಗುತ್ತೆ. ಅಲ್ಲಿ ರೆಡಾರ್ ಬಳಸ್ತಿದ್ರು, ಇಲ್ಲಿ ಸೋನಾರನ್ನು ಬಳಸಲಾಗುತ್ತೆ. 105ನೇ ಪ್ರಶ್ನೆ. ಹಾಗ್ ಜೆಟ್ ಹಾರಾಟ ನಡೆಸಿದ ಮೊದಲ ಮಹಿಳಾ ಫೈಟರ್ ಪೈಲಟ್ ಯಾರು? ಕ್ಯಾಪ್ಟನ್ ಮೋಹನ್ ಸಿಂಗ್. ಇವರು ಉತ್ತರ ಪ್ರದೇಶದವರು. ಇವರಿಗೆ 2020ರಲ್ಲಿ ನಾರಿ ಶಕ್ತಿ ಪುರಸ್ಕಾರವನ್ನು ನೀಡಲಾಗಿದೆ. 106ನೇ ಪ್ರಶ್ನೆ. ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಅಂತ ಘೋಷಣೆ ಮಾಡಿದ್ದು 1955ರಲ್ಲಿ. ಇದರ ಹೈಟ್ ಎಷ್ಟಿದೆ ಅಂದರೆ 8848.86 ಮೀಟರ್ ಇದೆ. ಮತ್ತು ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಂದರೆ K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್. ಇದು ಕಾರಕೋರಂ ಶ್ರೇಣಿಯಲ್ಲಿ ಕಂಡುಬರುವಂಥ ಒಂದು ಶಿಖರವಾಗಿದೆ. ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಂದರೆ ಮುಳ್ಳಯ್ಯನಗಿರಿ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತದೆ ಅಂದರೆ ಈ ಮುಳ್ಳಯ್ಯನಗಿರಿ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಈ ಮುಳ್ಳಯ್ಯನಗಿರಿ ಕಂಡುಬರುತ್ತದೆ. ಸ್ನೇಹಿತರೆ, ತುಂಬ ಈಸಿ ಇರೋ ಕ್ವಶನ್ಗಳನ್ನ ಮಾತ್ರ ಹಾಕ್ತಿದ್ದಾರೆ ಅಂತ ತಪ್ಪಾಗಿ ತಿಳ್ಕೊಬೇಡ್ರಿ. ಯಾಕಂದರೆ ಎಕ್ಸಾಮಲ್ಲಿ ಈಸಿ ಇರೋ ಕ್ವಶನ್ಗಳನ್ನೇ ನಾವು ಜಾಸ್ತಿ ತಪ್ಪು ಮಾಡಿಬಿಟ್ಟು ಬರ್ತೀವಿ. ಹಾಗಾಗಿ ಈಸಿ ಇರೋ ಕ್ವಶನ್ನು ಕೂಡ ನಾವು ಓದ್ಕೋಬೇಕು, ಇಲ್ಲ ನೋಡ್ಕೋಬೇಕಾಗುತ್ತೆ. 107ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಪೊಲೀಸ್ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ರೂಪಿಸಲಾಯಿತು? 1963. ಮತ್ತು ಈ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗಂದರೆ 1965 ಏಪ್ರಿಲ್ 2. ಈ ಏಪ್ರಿಲ್ 2ನ್ನು ಪೊಲೀಸ್ ಧ್ವಜ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. 108ನೇ ಪ್ರಶ್ನೆ. CBI ಯಾವಾಗ ಸ್ಥಾಪನೆಯಾಯಿತು? 1963 ಏಪ್ರಿಲ್ 1ರಂದು ಸ್ಥಾಪನೆಯಾಗುತ್ತೆ. ಇದರ ಕೇಂದ್ರ ಕಚೇರಿ ನ್ಯೂ ಡೆಲ್ಲಿ. CBI ಫುಲ್ ಫಾರ್ಮ್ ಏನಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. 109ನೇ ಪ್ರಶ್ನೆ. 2023ರಲ್ಲಿ G20 ಶೃಂಗಸಭೆ ಎಲ್ಲಿ ಜರುಗಿತು? ಭಾರತದ ನವದೆಹಲಿಯಲ್ಲಿ. ಇದು G20ಯ 18ನೇ ಶೃಂಗಸಭೆಯಾಗಿದೆ. 2024ರಲ್ಲಿ 19ನೇ ಶೃಂಗಸಭೆ ರಿಯೋ ಡಿ ಜನೈರೋ, ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ಈ ಸಭೆ ಜರುಗುತ್ತದೆ. 110ನೇ ಪ್ರಶ್ನೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಚಾಮರಾಜನಗರ ಜಿಲ್ಲೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಭಾರತದಲ್ಲಿ 2ನೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಹಾಗೆಯೇ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಷ್ಟ್ರೀಯ ಉದ್ಯಾನವನ ಯಾವುದಂದರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಇದು ಉತ್ತರಾಖಂಡದಲ್ಲಿದೆ. 111ನೇ ಪ್ರಶ್ನೆ. ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ಗೋಪಾಲಕೃಷ್ಣ ಗೋಖಲೆ. ಇವರು 1905 ಜೂನ್ 12ರಂದು ಪುಣೆಯಲ್ಲಿ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಗೋಪಾಲಕೃಷ್ಣ ಗೋಖಲೆಯವರನ್ನು ಗಾಂಧೀಜಿಯವರ ರಾಜಕೀಯ ಗುರು ಎಂದು ಕರೆಯುತ್ತಾರೆ. 112ನೇ ಪ್ರಶ್ನೆ. ಹಂಪಿಯ ಪ್ರಾಚೀನ ಅವಶೇಷಗಳು ಯಾವ ನದಿಯ ದಂಡೆಯಲ್ಲಿವೆ? ತುಂಗಭದ್ರಾ ನದಿ. ಹಂಪಿಯ ಪ್ರಾಚೀನ ಹೆಸರು ಯಾವುದಂದರೆ ಕಿಷ್ಕಿಂಧೆ. 113ನೇ ಪ್ರಶ್ನೆ. ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಯಾವಾಗ ಸ್ಥಳಾಂತರಿಸಲಾಯಿತು? 1911 ಡಿಸೆಂಬರ್ 12ರಂದು. ಆವಾಗ ವೈಸ್ರಾಯ್ ಆಗಿದ್ದವರು ಯಾರಂದರೆ ಚಾರ್ಲ್ಸ್ ಹಾರ್ಡಿಂಜ್. 114ನೇ ಪ್ರಶ್ನೆ. ಸಿಂಧೂ ಕಣಿವೆ ನಾಗರಿಕತೆಯ ಜನರು ಯಾರನ್ನು ಪೂಜಿಸುತ್ತಾರೆ? ಪಶುಪತಿ. ಸಿಂಧೂ ನಾಗರಿಕತೆ ಜನರಿಗೆ ಗೊತ್ತಿಲ್ಲದೆ ಇರುವಂಥ ಪ್ರಾಣಿ ಕುದುರೆ.
ಗೊತ್ತಿಲ್ಲದೇ ಇರುವಂತಹ ಲೋಹ ಕಬ್ಬಿಣ. ಗೊತ್ತಿಲ್ಲದೇ ಇರುವಂತಹ ಬೆಳೆ ಯಾವುದಂದರೆ ಕಬ್ಬು. 115ನೇ ಪ್ರಶ್ನೆ, ಭಾರತದ ಅತಿದೊಡ್ಡ ದೇವಾಲಯ ಯಾವುದು? ತಂಜಾವೂರಿನ ಬೃಹದೇಶ್ವರ ದೇವಾಲಯ. ಇದನ್ನು ಕಟ್ಟಿಸಿದವರು 1ನೇ ರಾಜರಾಜ ಚೋಳ. ಹಾಗೆಯೇ ಕರ್ನಾಟಕದ ಅತಿದೊಡ್ಡ ದೇವಾಲಯ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ. ಇದು ಕಪಿಲಾ ನದಿಯ ದಡದಲ್ಲಿದೆ. 116ನೇ ಪ್ರಶ್ನೆ, ಷಡ್ದರ್ಶನಗಳು ಯಾವುವು? ಕಪಿಲನ ಸಂಖ್ಯಾಶಾಸ್ತ್ರ, ಪತಂಜಲಿಯ ಯೋಗಶಾಸ್ತ್ರ, ಗೌತಮನ ನ್ಯಾಯಶಾಸ್ತ್ರ, ಜೈಮಿನಿಯ ಪೂರ್ವಮೀಮಾಂಸೆ, ಬಾದರಾಯಣನ ಉತ್ತರಮೀಮಾಂಸೆ, ಕಣಾದನ ವೈಶೇಷಿಕ. 117ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ಯಾರನ್ನು 1940ರ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಆಯ್ಕೆ ಮಾಡಿದರು? ವಿನೋಬಾ ಭಾವೆ. ಇವರ ನಂತರ 2ನೇ ವೈಯಕ್ತಿಕ ಸತ್ಯಾಗ್ರಹಿ ಯಾರಂದರೆ ಜವಾಹರ್ಲಾಲ್ ನೆಹರು. 118ನೇ ಪ್ರಶ್ನೆ, ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಮಹಾಜನಪದಗಳು ಎಷ್ಟು? 16. 119ನೇ ಪ್ರಶ್ನೆ, ವಿಜಯನಗರದ ಯಾವ ದೊರೆಯು ಗಜಬೇಟೆಗಾರ ಎಂಬ ಬಿರುದನ್ನು ಧರಿಸಿದ್ದನು? 2ನೇ ದೇವರಾಯ. ಇವರಿಗೆ ಇದ್ದ ಇತರೆ ಬಿರುದುಗಳೆಂದರೆ ಪ್ರೌಢದೇವರಾಯ, ದಕ್ಷಿಣಪಥ ಚಕ್ರವರ್ತಿ ಮತ್ತು ಮಾತಿಗೆ ತಪ್ಪದ ರಾಯರ ಗಂಡ. 120ನೇ ಪ್ರಶ್ನೆ, ಬಹುಮನಿ ರಾಜವಂಶವನ್ನು ಸ್ಥಾಪಿಸಿದವರು ಯಾರು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಇವರ ಮೊದಲ ರಾಜಧಾನಿ ಗುಲ್ಬರ್ಗ, ನಂತರದ ರಾಜಧಾನಿ ಬೀದರ್. 121ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯಾವ ಅಧಿವೇಶನದಲ್ಲಿ ವಂದೇ ಮಾತರಂ ಮೊದಲ ಬಾರಿಗೆ ಹಾಡಲಾಯಿತು? ಕಲ್ಕತ್ತಾ ಅಧಿವೇಶನ. ಇದು 1896ರಲ್ಲಿ ನಡೆಯುತ್ತೆ. ಇಲ್ಲಿ ಹಾಡಿದವರು ಯಾರಂದರೆ ರವೀಂದ್ರನಾಥ ಠಾಗೂರ್. 122ನೇ ಪ್ರಶ್ನೆ, UNHRCಯ ಕೇಂದ್ರ ಕಚೇರಿ ಎಲ್ಲಿದೆ? ಜಿನೇವಾ. UNHRC ಅಂದರೆ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್. ಇದು ಸ್ಥಾಪನೆಯಾಗಿದ್ದು 2006ರಲ್ಲಿ. 123ನೇ ಪ್ರಶ್ನೆ, ಭಾರತೀಯರಿಂದ ಸ್ಥಾಪನೆಯಾದ ದೇಶದ ಮೊದಲ ಬ್ಯಾಂಕ್ ಯಾವುದು? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಇದರ ಸಂಸ್ಥಾಪಕರು ಲಾಲಾ ಲಜಪತ್ ರಾಯ್. 124ನೇ ಪ್ರಶ್ನೆ, ಸ್ವರಾಜ್ ಎಂಬ ನಿರ್ಣಯವನ್ನು ಯಾವಾಗ ಕೈಗೊಳ್ಳಲಾಯಿತು? 1906ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ. 125ನೇ ಪ್ರಶ್ನೆ, ಯಾವ ಬ್ರಿಟಿಷ್ ಗವರ್ನರ್ ಭಾರತದಲ್ಲಿ ಗುಲಾಮಗಿರಿಯನ್ನು ರದ್ದುಪಡಿಸಿದರು? ಲಾರ್ಡ್ ಎಲ್ಲೆನ್ ಬರೋ. ಹಾಗೆಯೇ ಸತಿ ಸಹಗಮನ ಪದ್ಧತಿಯನ್ನು ರದ್ದುಪಡಿಸಿದವರು ವಿಲಿಯಂ ಬೆಂಟಿಂಗ್ 1829. 126ನೇ ಪ್ರಶ್ನೆ, ನೊಮ್ಯಾಡಿಕ್ ಎಲಿಫೆಂಟ್ ಜಂಟಿ ಸಮರಾಭ್ಯಾಸವು ಯಾವ ದೇಶಗಳ ನಡುವೆ ನಡೆಯಿತು? ಮಂಗೋಲಿಯಾ ಮತ್ತು ಭಾರತ. ಇದು ಹಿಮಾಚಲ ಪ್ರದೇಶದಲ್ಲಿ ನಡೆಯುತ್ತದೆ. 127ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಅಂಚೆ ದಿನ ಯಾವಾಗ ಆಚರಿಸಲಾಗುತ್ತದೆ? ಅಕ್ಟೋಬರ್ 9. ಹಾಗೆಯೇ ಅಂಚೆ ಚೀಟಿ ದಿನ ಅಕ್ಟೋಬರ್ 12. 128ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಆರಂಭಿಸಿದ ಸುಮನ್ ಯೋಜನೆ ಏನನ್ನು ಒದಗಿಸುವ ಗುರಿಯನ್ನು ಹೊಂದಿದೆ? ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯ ರಕ್ಷಣೆ. ಸುಮನ್ ಎಂದರೆ ಸುರಕ್ಷಿತ್ ಮಾತೃತ್ವ ಆಶ್ವಾಸನ್. 129ನೇ ಪ್ರಶ್ನೆ, ಮಹಾಬಲಿಪುರಂನಲ್ಲಿ 7 ಪಗೋಡಗಳು ಅಥವಾ 7 ರಥಗಳನ್ನು ನಿರ್ಮಿಸಿದವರು ಯಾರು? 2ನೇ ನರಸಿಂಹವರ್ಮ. ಇವುಗಳಲ್ಲಿ ಧರ್ಮರಾಯನ ರಥ ದೊಡ್ಡ ದೇವಾಲಯವಾಗಿದ್ದು ದ್ರೌಪದಿ ರಥ ಅತಿ ಚಿಕ್ಕ ದೇವಾಲಯವಾಗಿದೆ. 130ನೇ ಪ್ರಶ್ನೆ, ಮತ್ತವಿಲಾಸ ಪ್ರಹಸನ ಕೃತಿಯನ್ನು ರಚಿಸಿದವರು ಯಾರು? ಪಲ್ಲವರ 1ನೇ ಮಹೇಂದ್ರವರ್ಮ. ಪಲ್ಲವರ ಮೂಲ ಪುರುಷ ಯಾರಂದರೆ ಶಿವಸ್ಕಂದ ವರ್ಮ. 131ನೇ ಪ್ರಶ್ನೆ, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್. 1833ರ ಚಾರ್ಟರ್ ಕಾಯ್ದೆಯನ್ವಯ ಬಂಗಾಳದ ಗವರ್ನರನ್ನು ಭಾರತದ ಗವರ್ನರ್ ಜನರಲ್ ಎಂದು ಕರೆಯಲಾಯಿತು. ಇದರನ್ವಯ ಅಂದಿನ ಬಂಗಾಳದ ಗವರ್ನರ್ ಆಗಿದ್ದ ಲಾರ್ಡ್ ವಿಲಿಯಂ ಬೆಂಟಿಂಗ್ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕವಾದರು. 132ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಭಾರತೀಯ ರೋಲರ್. ಹಾಗೆಯೇ ಕರ್ನಾಟಕ ರಾಜ್ಯದ ರಾಜ್ಯ ಪ್ರಾಣಿ ಏಷ್ಯನ್ ಆನೆ. ರಾಜ್ಯ ಕೀಟ ಜೇನುನೊಣ. 133ನೇ ಪ್ರಶ್ನೆ, ಮೈಸೂರು ದಸರಾ ಉತ್ಸವವನ್ನು ಆರಂಭಿಸಿದವರು ಯಾರು? 1610ರಲ್ಲಿ ರಾಜ ಒಡೆಯರ್. ಟಿಪ್ಪು ಸುಲ್ತಾನ್ ಈ ಉತ್ಸವವನ್ನು ನಿಲ್ಲಿಸ್ತಾರೆ. ನಂತರ ದಿವಾನ್ ಶೇಷಾದ್ರಿಯರವರು ಈ ಉತ್ಸವವನ್ನು ಪುನಃ ಆರಂಭ ಮಾಡ್ತಾರೆ. 134ನೇ ಪ್ರಶ್ನೆ, ಕರ್ನಾಟಕ ಹೈಕೋರ್ಟ್ನ 2 ಶಾಶ್ವತ ಪೀಠಗಳು ಎಲ್ಲಿವೆ? ಧಾರವಾಡ ಮತ್ತು ಕಲಬುರಗಿ. 2008 ಜುಲೈ 4ರಂದು ಧಾರವಾಡದಲ್ಲಿ, 2008 ಜುಲೈ 5ರಂದು ಕಲಬುರಗಿಯಲ್ಲಿ ಸಂಚಾರಿ ಪೀಠಗಳನ್ನ ಆರಂಭಿಸಲಾಗುತ್ತೆ. ಇವುಗಳಿಗೆ 2013ರಲ್ಲಿ ಶಾಶ್ವತ ಪೀಠಗಳಾಗಿ ಅನುಮೋದನೆ ನೀಡಲಾಗುತ್ತೆ. 135ನೇ ಪ್ರಶ್ನೆ, ಭಾರತದ ಮೊದಲ ಹಂಗಾಮಿ ರಾಷ್ಟ್ರಪತಿ ಯಾರು? ವಿ ಗಿರಿಯವರು. ಇವರು 1969 ಮೇ 3ರಿಂದ 1969 ಜುಲೈ 20ರವರೆಗೆ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ.
ತದನಂತರ 1969ರಿಂದ 1974ರವರೆಗೆ 4ನೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. 136ನೇ ಪ್ರಶ್ನೆ. ಭಾರತ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ಆರ್ಟಿಕಲ್ನಲ್ಲಿ ನೀಡಲಾಗಿದೆ? ವಿಧಿ 36ರಿಂದ 51. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ. 137ನೇ ಪ್ರಶ್ನೆ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅನ್ನು ಯಾರ ಸ್ನೇಹಿತ, ದಾರ್ಶನಿಕ ಮತ್ತು ಮಾರ್ಗದರ್ಶಿ ಎಂದು ವಿವರಿಸಲಾಗಿದೆ? ಸಾರ್ವಜನಿಕ ಖಾತೆಗಳ ಸಮಿತಿ. 138ನೇ ಪ್ರಶ್ನೆ. ಉಪರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಸಂಸತ್ತಿನ ಸದಸ್ಯರನ್ನೊಳಗೊಂಡ ಚುನಾವಣಾ ಕಾಲೇಜು. ಅಂದರೆ ಸಂಸತ್ತಿನ 2 ಸದನಗಳ ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರನ್ನೊಳಗೊಂಡ ಚುನಾವಣಾ ಕಾಲೇಜು ಮತ ನೀಡಿ ಆಯ್ಕೆ ಮಾಡುತ್ತಾರೆ. 139ನೇ ಪ್ರಶ್ನೆ. ಸಂವಿಧಾನಕ್ಕೆ 11ನೇ ಕರ್ತವ್ಯವನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? ಸಂವಿಧಾನದ 21A ವಿಧಿಗೆ 2002ರಲ್ಲಿ 86ನೇ ತಿದ್ದುಪಡಿ ಮಾಡುವ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. 140ನೇ ಪ್ರಶ್ನೆ. ಭಾರತದ ಮೊದಲ ಮಹಾನಗರ ಪಾಲಿಕೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? 1687ರಲ್ಲಿ ಮದ್ರಾಸ್ನಲ್ಲಿ. 141ನೇ ಪ್ರಶ್ನೆ. ಸಂವಿಧಾನದ 246ನೇ ವಿಧಿಯ ವಿಷಯವೇನು? 246ನೇ ವಿಧಿಯು ಕಾರ್ಯಾಂಗದ ಕಾರ್ಯಗಳನ್ನು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗಳಾಗಿ ವಿಂಗಡಿಸಿದೆ. 142ನೇ ಪ್ರಶ್ನೆ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? 1984. ಹಾಗೆ 1985ರಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. 143ನೇ ಪ್ರಶ್ನೆ. ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ಯಾರಿಗೆ ವಹಿಸಲಾಗಿದೆ? ರಾಜ್ಯದ ರಾಜ್ಯಪಾಲರು. ಹಾಗೆಯೇ ಸಂವಿಧಾನದ 154ನೇ ವಿಧಿಯು ರಾಜ್ಯಪಾಲರನ್ನು ಕಾರ್ಯಾಂಗದ ಅಧಿಕಾರಿ ಎಂದು ಹೇಳುತ್ತದೆ ಮತ್ತು ಸಂವಿಧಾನದ 155ನೇ ವಿಧಿಯನ್ವಯ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಿಸುತ್ತಾರೆ. 144ನೇ ಪ್ರಶ್ನೆ. ಅಬ್ದುಲ್ ಕಲಾಂ ರವರು ಭಾರತದ ಎಷ್ಟನೇ ರಾಷ್ಟ್ರಪತಿಯಾಗಿದ್ದರು? 2002ರಲ್ಲಿ 11ನೇ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದರು. ಇವರ ಆತ್ಮಚರಿತ್ರೆ ವಿಂಗ್ಸ್ ಆಫ್ ಫೈರ್. 145ನೇ ಪ್ರಶ್ನೆ. HTMLನ ಪೂರ್ಣ ರೂಪವೇನು? ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. 146ನೇ ಪ್ರಶ್ನೆ. ಮಾನವನ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು? ತೊಡೆಯ ಮೂಳೆ ಅಥವಾ ಫೀಮರ್. ಹಾಗೆಯೇ ಮಾನವನ ಶರೀರದ ಅತಿ ಚಿಕ್ಕ ಮೂಳೆ ಸ್ಟೆಪಿಸ್ ಅಥವಾ ಕಿವಿಯ ಮೂಳೆ. 147ನೇ ಪ್ರಶ್ನೆ. ಯಾವ ವಿಟಮಿನ್ ಕೊರತೆಯಿಂದ ಆಸ್ಟಿಯೋಮೆಲಾಸಿಯಾ ರೋಗ ಬರುತ್ತದೆ? ವಿಟಮಿನ್ ಡಿ. ವಯಸ್ಕರಲ್ಲಿ ವಿಟಮಿನ್ ಡಿ ಕೊರತೆಯಿಂದ ಆಸ್ಟಿಯೋಮೆಲಾಸಿಯಾ ರೋಗ ಕಂಡುಬರುತ್ತದೆ. ಹಾಗೆಯೇ ಮಕ್ಕಳಲ್ಲಿ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತದೆ. 148ನೇ ಪ್ರಶ್ನೆ. ಭೂಮಿಯ ಉತ್ತರ ಧ್ರುವ ತಲುಪಿದ ಮೊದಲ ವ್ಯಕ್ತಿ ಯಾರು? ರಾಬರ್ಟ್ ಪಿಯರೆ. ದಕ್ಷಿಣ ಧ್ರುವ ತಲುಪಿದ ಮೊದಲ ವ್ಯಕ್ತಿ ಅಂದರೆ ಜೇಮ್ಸ್ ಅಮುಂಡ್ಸನ್. 149ನೇ ಪ್ರಶ್ನೆ. ದೂರವಾಣಿಯನ್ನು ಕಂಡುಹಿಡಿದವರು ಯಾರು? ಗ್ರಹಾಂ ಬೆಲ್. ಬಲ್ಬನ್ನು ಕಂಡುಹಿಡಿದವರು ಥಾಮಸ್ ಅಲ್ವಾ ಎಡಿಸನ್. ರೇಡಿಯೋ ಕಂಡುಹಿಡಿದವರು ಮಾರ್ಕೋನಿ. 150ನೇ ಪ್ರಶ್ನೆ. ಫ್ಲೋರಿಕಲ್ಚರ್ ಎಂದರೇನು? ಹೂವುಗಳ ಬೇಸಾಯವನ್ನು ನಾವು ಫ್ಲೋರಿಕಲ್ಚರ್ ಅಂತ ಕರಿತೀವಿ. ಹಾಗೆಯೇ ಮಣ್ಣಿನ ಅಧ್ಯಯನವನ್ನು ಫೆಡಾಲಜಿ ಅಂತ ಕರಿತೀವಿ. ಸ್ನೇಹಿತರೆ, ಇವಿಷ್ಟು ಇವತ್ತಿನ 50 ಪ್ರಶ್ನೆಗಳ ವಿಡಿಯೋ ಆಗಿತ್ತು. ನಿಮಗೆ 1 ಮತ್ತು 2ನೇ ವಿಡಿಯೋ ಬೇಕಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಹಾಗೆಯೇ ಈ ಯೂಟ್ಯೂಬ್ ಚಾನಲ್ನಲ್ಲಿ GKಗೆ ಸಂಬಂಧಪಟ್ಟ ಶಾರ್ಟ್ ವಿಡಿಯೋಗಳನ್ನು ಸಹ ಹಾಕಿದ್ದೀನಿ, ಅವನ್ನು ಸಹ ನೋಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ.